ಹಾಯ್ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ಆಸ್ಥಾನದಲ್ಲಿ ಒಂದು ಮದುವೆ ಇತ್ತು. ಹಾಗಾಗಿ ಬೆಳಗ್ಗೆ 5:30ಗೆ ಎದ್ಬಿಟ್ಟು ರೆಡಿ ಆಗಿದೆ. ಬಟ್ ಮನೆಗೇನು ಕೆಲಸ ಮಾಡೋದು ಬೇಡ, ಮದುವೆಗೆ ಹೋಗ್ಬಿಟ್ಟು ಬಂದು, ಆಸ್ಥಾನ ದೂರ ಅಲ್ವಾ, 8:30ಗೆ ಮುಹೂರ್ತ ಇತ್ತು. ಹಾಗಾಗಿ ಮದುವೆಗೆ ಹೋಗ್ಬಿಟ್ಟು ಬಂದು ಇದು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ಟು ಟೈಮ್ ಇತ್ತು, ಇನ್ನೂ ನನ್ನ ಫ್ರೆಂಡ್ ರೆಡಿ ಆಗಿರಲಿಲ್ಲ. ಹಾಗಾಗಿ ಬಾಗಿಲಿಗೆ ಅಷ್ಟು ಮೇಲೆ ಇಟ್ಬಿಟ್ಟು ರಂಗೋಲಿ ಬಿಟ್ಟು ಒಳಗಡೆ ಬಂದೆ. ಒಳಗಡೆ ಬಂದು ನಮ್ಮ ಮನೆಯವರು ಸ್ವಲ್ಪ ತಿಂಡಿ ಏನಾದರೂ ಮಾಡಿ, ಇನ್ನೂ ಟೈಮ್ ಇದೆಯಲ್ಲ, ಅವ್ರು ಬಂದಿಲ್ಲ ಅಂದರು. ಅಷ್ಟೊತ್ತಿಗೆ ನಾನೇನು ಮಾಡಿದೆ, ನೈಟು ಫ್ರೈಡ್ ರೈಸ್ ಮಾಡಿದ್ದೆ ಫ್ರೆಂಡ್ಸ್, ಅದು ಸ್ವಲ್ಪ ಇತ್ತು. ಹಾಗಾಗಿ ಅದನ್ನೇ ಬಿಸಿ ಮಾಡಿಬಿಡೋಣ, ಸುಮ್ಮನೆ ಇನ್ಯಾಕೆ ಅಂತ ಹೇಳ್ಬಿಟ್ಟು ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ. ಫ್ರೈಡ್ ರೈಸ್ ಬಿಸಿ ಮಾಡುವಷ್ಟೊತ್ತಿಗೆ ನಮ್ಮ ಮನೆಯವ್ರು ಪೂಜೆ ಮಾಡಿದ್ರು ದೇವರಿಗೆ. ಪೂಜೆ ಆಗಿದ ತಕ್ಷಣ ಫ್ರೈಡ್ ರೈಸ್ನ ತಿಂದು ನಾನು ತುಂಬ ಬೇಗನೆ ರೆಡಿಯಾಗಿದ್ದೆ. ಬಟ್ ನನ್ನ ಫ್ರೆಂಡ್ ಇನ್ನೂ ರೆಡಿಯಾಗಿದ್ದಿಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡಿ ಆಮೇಲೆ ಇನ್ನು ಸ್ವಲ್ಪ ಬೆಳಗ್ಗೆನೇ ತುಂಬ ಚಳಿ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಬೇಗ ಸ್ನಾನ ಮಾಡಿದ್ಕೋದ್ಕು ಕೈಯೆಲ್ಲ ಒಂಥರ ಡ್ರೈ ಅನ್ನಿಸ್ತಾ ಇತ್ತು. ಹಾಗಾಗಿ ಕೋಲ್ಡ್ ಕ್ರೀಮ್ ಅಪ್ಲೈ ಮಾಡೋಣ ಕೈಗೆ ಅಂತೇಳ್ಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಫ್ರೆಂಡು ಕೂಡ ಬಂದರು. ಅವರು ಬಂದ ತಕ್ಷಣ ಅವ್ರ ಕಾರಲ್ಲಿ ಹೊರಟ್ವಿ ಮದುವೆಗೆ. ಹೋಗ್ತಾ ನಾನು ನನ್ನ ಫ್ರೆಂಡು ವಿಡಿಯೋ ಮಾಡಿಕೊಂಡು ತುಂಬ ಒಂಥರ ಅಂತ್ಯಾಕ್ಷರಿ ಆಡಿಕೊಂಡು ಇದ್ದಿದ್ದೆ. ನಾವಿಬ್ಬರು ನಮ್ಮ ಅಣ್ಣ ಡ್ರೈವ್ ಮಾಡ್ತಾಯಿದ್ರು. ಹಾಗಾಗಿ ನನ್ನ ಫ್ರೆಂಡ್ ಯಜಮಾನ್ರೆ ಅವರು ಅಣ್ಣ ತುಂಬ ಆಟ ಆಡ್ಕೊಂಡು ಇಬ್ಬರು ಫ್ರೆಂಡು ಇದು ಮಾಡಿಕೊಂಡು ನಾವು ಹೊರಟು ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಅದು ಹೇಗೆ ಮಾಡಬೇಕು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ಸ್ವಲ್ಪನೇ ಮಾಡಿದ್ದೀನಿ, ದಯವಿಟ್ಟು ಸಹಕರಿಸಿ. ಇದು ಫಸ್ಟ್ ಲಾಗು ನಂದು. ಹಾಗೆ ವಿಡಿಯೋ ಮಾಡಿಕೊಂಡು ಸುಮ್ಮನೆ ಸ್ವಲ್ಪ ಲೈಟಾಗಿ ಅಲ್ಲಲ್ಲೇ ವಿಡಿಯೋ ಮಾಡಿಕೊಂಡು, ಜಾಸ್ತಿ ಏನೂ ಮಾಡಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ ಮಾಡಿದ್ದೀನಿ. ಹಂಗೆ ವಿಡಿಯೋ ಮಾಡಿಕೊಂಡು ಮದುವೆ ಮನೆ ರೀಚ್ ಆದ್ವಿ. ಮದುವೆ ಮನೆ ಜೊತೆ ಟಿಫನ್ ಮಾಡಿದ್ವಿ. ಆ ವಿಡಿಯೋ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಟಿಫನ್ ಮಾಡಿದ ತಕ್ಷಣ ಆಂಟಿ ಅಂಕಲ್ ಎಲ್ಲ ಬಂದು ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹೋಗಿ ಮದುವೆಗೆ ನಾವು ಹುಡುಗ ಹುಡುಗಿ ರಿಸೆಪ್ಷನ್ ರೆಡಿಯಾಗಿದ್ದರು. ಹೋಗಿ ವಿಶ್ ಮಾಡಿದ್ವಿ. ವಿಶ್ ಮಾಡಿಬಿಟ್ಟು ಮದುವೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಥ್ಯಾಂಕ್ ಯು.